ನಾವು ಹಾಕ್ತಾ ಇದ್ದೇವೆ ಟೊಮೆಟೊ, ಕಟ್ ಮಾಡಿದ ಟೊಮೆಟೊ ಇಲ್ಲಿ ಹಾಕ್ಬೇಕು. ನಿಜವಾಗ್ಲು ಏನೋ ಒಂದಾಗಿದೆ. ಎಂತ ಗೊತ್ತಿಲ್ಲ ಮಿತ್ರರೇ, ನಾನು ಮಾಡಿದ ಅಡುಗೆ ಫಸ್ಟಿಗೆ ನನ್ನ ತಮ್ಮನಿಗೆ ಟೇಸ್ಟ್ ಮಾಡಿಸ್ತೇನೆ. ಅವನ್ ತಿಂದು ಸರಿ ಇದ್ರೆ ಮಾತ್ರ ನಾನು ನೆಕ್ಸ್ಟ್ ತಿಂತೇನೆ, ನಾಳೆ ಇಲ್ಲಾಂದ್ರೆ ತಿನ್ನುದಿಲ್ಲ. ಈಗ ಉಪ್ಪು ಜಾಸ್ತಿ ಆದ್ರೆ ನಾವು ಟೆನ್ಷನ್ ಮಾಡ್ಲಿಕ್ಕಿಲ್ಲ. ವಿ ಹ್ಯಾವ್ ಅ ಸೊಲ್ಯೂಷನ್. ಆಬ್ವಿಯಸ್. ಲೆಟ್ಸ್ ಟೇಸ್ಟ್. 3, 2, 1 ಇಪ್ಪಿ ಹುರ್ರೇ. ಹಲೋ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಕೈಯಾರೆ ನಾನು ಮಾಡ್ತಾ ಇದ್ದೇನೆ ಏಡಿ ಸುಕ್ಕ. ಇದಕ್ಕೆ ನಮ್ದು ತುಳುವಲ್ಲಿ ಜಿಂಜಿ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಜಂಜಿಯದ್ದು ಕೈಕ್ ಮಾಡ್ತಾ ಇದ್ದೇವೆ ಸುಕ್ಕ ಮಾಡ್ತಾ ಇದ್ದೇವೆ, ಏಡಿ ಸುಕ್ಕ. ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೇನೆ, ಹೇಗಾಗ್ತದೆ ಅಂತ ನೋಡುವ. ನಂಗೆ ಗೊತ್ತಿಲ್ಲ, ಆದ್ರೆ ಸಹ ನಾನು ಟ್ರೈ ಮಾಡ್ತೇನೆ ಸುಕ್ಕ ಮಾಡ್ಲಿಕ್ಕೆ. ಈಗ ಏಡಿ ಸುಕ್ಕ ಮಾಡ್ಲಿಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ ಸ್ವಲ್ಪ ನೀರುಳ್ಳಿ, ಆಮೇಲೆ ಸ್ವಲ್ಪ ಟೊಮ್ಯಾಟೊ. ನಾನು ನಿಮ್ಗೆ ಹೀಗೆ ತೋರಿಸ್ತೇನೆ, ಕ್ಯಾಮರಾ ತಿರ್ಗಿಸಿ. ವೇಟ್ ನೋಡಿ, ಕೊತ್ತಂಬರಿ ಸೊಪ್ಪು ಬೇಕು. ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಏಡಿ ಬೇಕು, ಕ್ರ್ಯಾಬ್ ಬೇಕು. ಕ್ರ್ಯಾಬ್ ಇಲ್ಲ ಅಂದ್ರೆ ಕ್ರ್ಯಾಬ್ ಅದು ಸುಕ್ಕ ಆಗುದಿಲ್ಲ, ಗೊತ್ತಾಯ್ತಾ. ಆಮೇಲೆ ಸ್ವಲ್ಪ ಟೊಮೆಟೊ, ಸ್ವಲ್ಪ ನೀರುಳ್ಳಿ, ಮತ್ತೆ ಕರಿಬೇವು ಸೊಪ್ಪು, ಮತ್ತೆ ಇದು ಇಷ್ಟು ಹಾಕ್ಲಿಕ್ಕಿಲ್ಲ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ತೆಂಗಿನ ಎಣ್ಣೆ. ಇದು ತೆಂಗಿನ ಎಣ್ಣೆ ಇಷ್ಟಿಷ್ಟು ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಕೊಂಡು ಹಾಕ್ಬೇಕು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ, ನನಗೆ ಆಲ್ ದ ಬೆಸ್ಟ್ ಹೇಳಿ ಮಿತ್ರರಿಗೆ. ಎಲ್ಲ ಎಂತೆಲ್ಲ ಹಾಕಿದೆ ಅಂತ ಗೊತ್ತಿಲ್ಲ. ಫಸ್ಟಿಗೆ ಒಗ್ಗರಣೆ ಹಾಕ್ಬೇಕು, ಗೊತ್ತಾಯ್ತಾ. ಒಗ್ಗರಣೆ ಹಾಕುವಾಗ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೊಳ್ಬೇಕು. ಹೀಗೆ ಗರಿ ಆದ ಒಂದು ಕರಿಬೇವಿನ ಸೊಪ್ಪು, ನೋಡಿ ಎಷ್ಟು ಚಂದ ಇದೆ ಕರಿಬೇವಿನ ಸೊಪ್ಪಿನ ಎಲೆ. ಈಗ ನೆಕ್ಸ್ಟ್ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿಯನ್ನು ಹೀಗೆ ಹಾಕ್ಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಚಂದ ಮಾಡಿ ಫ್ರೈ ಮಾಡ್ಬೇಕು. ಫಸ್ಟಿಗೆ ಈರುಳ್ಳಿ ನಾವೀಗ ಹಾಕ್ತೇವಲ್ಲ, ಈರುಳ್ಳಿ ಅದು ಸ್ವಲ್ಪ ಬೇಗ ಬೇಯ್ಬೇಕಂದ್ರೆ ಉಪ್ಪು ಹಾಕಬೇಕು. ಉಪ್ಪು ತೆಗೆದು ಹೀಗೆ ಹಾಕಿದ್ರೆ ಆಯ್ತು. ಸ್ವಲ್ಪ ಈಗ ಫ್ರೈ ಮಾಡ್ಬೇಕು ಹೀಗೆ. ಆಕ್ಚುಲಿ ನಂದು ವಿಡಿಯೋ ಯಾರು ಮಾಡೋರಿಲ್ಲ, ನಿಮ್ಗೆ ಹೇಗೆ ನಾನು ತೋರ್ಸೋದು, ಹೀಗೆ ಇಟ್ಕೊಳ್ತೇನೆ ನೋಡಿ. ಸ್ವಲ್ಪ ಫ್ರೈ ಆಗ್ಲಿ, ವೇಟ್ ಅಲ್ಲಿವರೆಗೆ ಸಹ. ಎಂತ ಗೊತ್ತಿಲ್ಲ ಮಿತ್ರರೇ, ನಾನು ಮಾಡಿದ ಅಡುಗೆ ಫಸ್ಟಿಗೆ ನನ್ನ ತಮ್ಮನಿಗೆ ಟೇಸ್ಟ್ ಮಾಡಿಸ್ತೇನೆ. ಅವನ್ ತಿಂದು ಸರಿ ಇದ್ರೆ ಮಾತ್ರ ನಾನು ನೆಕ್ಸ್ಟ್ ತಿಂತೇನೆ, ನಾಳೆ ಇಲ್ಲಾಂದ್ರೆ ತಿನ್ನುದಿಲ್ಲ. ಎಕ್ಸ್ಪೆರಿಮೆಂಟ್ಗೆ ಒಂದು ಜನ ಬೇಕಿರ್ತದಲ್ಲ, ಅದಕ್ಕೆ ನನ್ನ ತಮ್ಮನ ಯೂಸ್ ಮಾಡ್ಕೊಳ್ತೇನೆ. ಕೊತ್ತಂಬರಿ ಸೊಪ್ಪು ಪೌಡರ್ ಹಾಕ್ಲಿಕ್ಕಿದೆ, ಕೊತ್ತಂಬರಿ ಪೌಡರ್ ಸೊಪ್ಪಲ್ಲ. ಆಮೇಲೆ ಹಳದಿ ಹುಡಿ ಹಾಕ್ಲಿಕ್ಕಿದೆ, ಮತ್ತೆ ಮೆಣಸಿನ ಹುಡಿ ಹಾಕ್ಲಿಕ್ಕಿದೆ, ಎಲ್ಲ ಸೇರಿ. ಅಮ್ಮ ಬೈತಾ ಇದ್ದಾರೆ, BP ಹೈ ಇದೆ ಇವತ್ತು ಬೇಡ ಆಯ್ತಾ ಅಂತ ನಾನು ಕೈಟ್ ಮಾಡ್ಲಿಕ್ಕೆ ವಹಿಸ್ಕೊಳ್ಳುದು. ಈಗ ನಮ್ದು ನೀರುಳ್ಳಿ ಫ್ರೈ ಆಯ್ತು. ಈಗ ನಾವು ಹಾಕ್ತಾ ಇದ್ದೇವೆ ಟೊಮೆಟೊ, ಕಟ್ ಮಾಡಿದ ಟೊಮೆಟೊ ಇಲ್ಲಿ ಹಾಕ್ಬೇಕು. ಹೀಗೆ ಬರ್ತಾ ಇದೆ ಮಾಡಿ, ಸ್ವಲ್ಪ ಕರಂಚಿ ಹೋದ ಸ್ಮೆಲ್ ಬರ್ತಾ ಇದೆ. ಅದು ಯಾಕಂದ್ರೆ ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿದಲ್ಲ, ಹಾಗೆ ಟೇಸ್ಟ್ ಆಗುತ್ತೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಅಮ್ಮ ಹೇಳಿದ್ದಾನೆ, ಅವ್ನು ಬರೋಕ್ಕಿಂತ ಮುಂಚೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೆ ನಾನು. ಅವ್ನು ಬರೋದ್ರೊಳಗೆ ಆಗಿರ್ಬೇಕು ಅಂತ ಮಾಡಿಸ್ತೇನೆ ಅವನಿಗೀಗ. ಓಕೆ, ಈಗ ಟೊಮೆಟೊ ಮತ್ತೆ ನೀರುಳ್ಳಿ ಫ್ರೈ ಆಗಿದೆ. ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕುವ. ನೋಡಿ, ಭಾರಿ ಕಷ್ಟ ಮಾತ್ರ ಕುಕಿಂಗ್ ಮಾಡುದು, ಹೇಳೋಕೆ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ ಆಯ್ತಲ್ಲ. ಈಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಮಿತ್ರರೇ. ವೆಯ್ಟ್ ಕಾಣ್ತದಲ್ಲ, ಕಾಣದಿದ್ರೆ ಎಂತ ಮಾಡುದು, ನಿಮ್ಗೆ ಹೀಗೆ ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ಆಗಿದೆ, ಬೆಚ್ಚದಾಗಿತ್ತು. ಸ್ವಲ್ಪ ಬ್ಲ್ಯಾಕ್ ಅಂಡ್ ವೈಟ್ ಆಯ್ತದೆ. ನಾನು ಕರ್ಮ ಮಾಡಿ ಅದು ಆಕ್ಚುಲಿ ಹೊಗೆ ಉಂಟು ನೋಡಿ, ಹೊಗೆ ಕ್ಯಾಮರಾಕ್ಕೆ ಹೊಗೆ ಇದೆ ನೋಡಿ, ಅದು ಕ್ಯಾಮರಾಕ್ಕೆ ಹೇಗೆ ಸ್ಪ್ರೆಡ್ ಆಗಿ ನನ್ನದು ಬ್ಲ್ಯಾಕ್ ಅಂಡ್ ವೈಟ್ ಆಯ್ತು ಕಲರ್ ಅಲ್ಲಿ. ವಿಡಿಯೋ ಮಾಡೋರು ಯಾರ್ಸ ಇಲ್ಲ, ನಾನೇ ವಿಡಿಯೋ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನೋಡಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಹೀಗೆ ಸ್ವಲ್ಪ ಕ್ವಾಂಟಿಟಿ, ಇಷ್ಟು ಸಾಕ್ಲಿಕ್ಕಿಲ್ಲ. ಇದು ಜಸ್ಟ್ ನಾವು ಅಮ್ಮ ಸ್ಟೋರ್ ಮಾಡಿರ್ತಾರೆ, ಅದರಲ್ಲಿ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಇಲ್ಲಿ ಕರೆಂಚಿ ಹೋಯ್ತಾ ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೋಸ್ಕರ ಒಂದು ಚಾಲೆಂಜ್ ತಕೊಂಡದ್ದು ನಾನು. ಬೇಕಾ ನಂಗೆ ಅಧಿಕ ಪ್ರಸಂಗ. ಆಯ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಯ್ತು. ಒಂದ್ ಸೈಡ್ ಅಲ್ಲಿ ಬೆಂಕಿ ಆಗ್ತಿದೆ. ಬಾ, ಈ ಬೆಂಕಿ ಮುಂದೆ ನಿಂತು ಕೆಲಸ ಮಾಡ್ತಾರಲ್ಲ ಅವರು ತುಂಬಾ ಗ್ರೇಟ್ ಆಯ್ತಾ. ನೆಕ್ಸ್ಟ್ ಎಂತ ಹಾಕ್ಲಿಕ್ಕೆ, ಈಗ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಅರಶಿನ ಹುಡಿ ಹಾಕುವ. ನೋಡಿ, ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಕಾಣ್ತಾ ಇಲ್ವ ನಿಮ್ಗೆ ಎಂತ ಸಹ ಹಾಕುದು. ಈಗ ಎಂತ ಇಂಗ್ರೀಡಿಯೆಂಟ್ ಹಾಕ್ತೇನೆ ಅದು ಕಂಡ್ರೆ ಸಾಕಾಯ್ತಾ. ಕ್ಯಾಮರಾ ಕ್ವಾಲಿಟಿ ಒಳ್ಳೆ ಇಲ್ಲ ಮಿತ್ರರೇ, ಪ್ಲೀಸ್ ಅಡ್ಜಸ್ಟ್. ಅರಶಿನ ಹುಡಿ ಹಾಕಿದೆ. ಆಮೇಲೆ ನಂಗೆ ಉಪ್ಪು ನಂಗೆ ಗೊತ್ತಾಗುದಿಲ್ಲ, ಮತ್ತೆ ಖಾರ ಹೇಗೆ ಹಾಕ್ಬೇಕಂತ ಗೊತ್ತಾಗುದಿಲ್ಲ. ಸರಿ ಆಗದಿದ್ರೆ ಈಗ ಬೈತಾರ ಅಂತ. ಈಗ ನಾನ್ ತಕೊಳ್ತಾ ಇದ್ದೇನೆ ಕೊತ್ತಂಬರಿ ಪೌಡರ್. ಇದನ್ನು ಸ್ವಲ್ಪ ತಕೊಳ್ತೇನೆ. ನೆಕ್ಸ್ಟ್ ನಾನ್ ತಕೊಳ್ತಾ ಇದ್ದೇನೆ ಇದು ಗರಂ ಮಸಾಲೆ ಪೌಡರ್. ಗರಂ ಮಸಾಲೆ ಪೌಡರ್ಗೆ ಚಮಚ, ಕೊತ್ತಂಬರಿ ಪೌಡರ್ ಚಮಚನೆ ತಗೊಳ್ಳುವ. ಸ್ವಲ್ಪ ಗರಂ ಮಸಾಲೆ ಪೌಡರ್, ಇದೆಲ್ಲ ಅಮ್ಮ ಮನೆಯಲ್ಲೇ ಮಾಡಿ ಇಟ್ಟದ್ದು. ಇದು ನೋಡಿ ಮೇನ್ ಈಗ ಖಾರದ ಪುಡಿ, ಖಾರದ ಹುಡಿ, ಮೆಣಸಿನ ಹುಡಿ. ಖಾರ ಅಂತ ಹೇಳಿದ್ರೆ ಗೊತ್ತಾಗುದಿಲ್ವಾ ನಿಮ್ಗೆ? ಗೊತ್ತಾಗ್ತದಲ್ಲ. ನಿಜವಾಗ್ಲು ಏನೋ ಒಂದಾಗಿದೆ. ಒಳ್ಳೆ ಆಗ್ತದೆ ಅಂತ ಒಂದು ಹೋಪ್ ಇದೆ. ನಾನು ಆಗ ಹೇಳಿದಾಗ ಒಳ್ಳೆ ಆದ್ರೆ ಸಾಕು. ಎಂತ ಮಾಡುದು ಮಾರಿ, ಕೇಳುವಾಗಿಲ್ಲ ಹೋಗಿ. ಅಮ್ಮ ಬಂದ್ರು. ಅಮ್ಮ ಖಾರದ ಪುಡಿ ಎತ್ತರವೇನು? ಎಲ್ಲಿ ಎಷ್ಟು ಬೇಕು ಖಾರದ ಪುಡಿ? ಇಷ್ಟು ಕ್ವಾಂಟಿಟಿ ಖಾರದ ಪುಡಿ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು. ನಾನು ಸ್ವಲ್ಪ ಹಾಕ್ತೇನೆ, ಇಷ್ಟಿಷ್ಟು ಹಾಕ್ತಾ ಇದ್ದೇನೆ. ಈಗ ನಾವು ಫೈನಲಿ ಕ್ರ್ಯಾಬ್ ಹಾಕ್ತಾ ಇದ್ದೇವೆ ನೋಡಿ. ಏಡಿ ಬಿತ್ತು. ಈಗ ಏಡಿ ಹಾಕಿ ಆ ಮಸಾಲೆಗೆ ಚಂದ ಮಾಡಿ ಮಿಕ್ಸ್ ಮಾಡ್ಬೇಕು ಹೀಗೆ. ಓಕೆ, ಪರಿಮಳ ಚಂದ ಬರ್ತಾ ಇದೆ. ಸ್ವಲ್ಪ ನೀರು ಹಾಕಿ ಬಿಸಿ ಆಗ್ಲಿಕ್ಕೆ ಬಿಡ್ಬೇಕು. ಪಾಸ್ ನೀರು ಹಾಕಿದೆ. ಇನ್ನು ಇದನ್ನು ಬಿಸಿ ಆಗ್ಲಿಕ್ಕೆ ಬಿಡ್ಬೇಕು. ಬಿಸಿ ಆಗಿ ಇದು ಹೇಗೆ ಟೇಸ್ಟ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ರಿಯಲ್ ಅಂತ ಹೇಳ್ತಾರೆ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ನಿಜ ಹೇಳ್ತೇನೆ ನಾನು ನಿಮ್ಗೆ, ನಿಜ ಹೇಳ್ತೇನೆ ಒಳ್ಳೆ ಆಗಿದೆ ಇಲ್ವಾ ಅಂತ. ಓಕೆ, ಸುಳ್ಳು ಹೇಳುದಿಲ್ಲ. ನಾನು ಹೊಗಳ್ಕೊಳ್ಳುದಿಲ್ಲ. ನಾನು ಫಸ್ಟ್ ಟೈಮ್ ಕ್ರ್ಯಾಬ್ ಅದ್ದು ಸುಕ್ಕ ಮಾಡಿ ಅದು ಬಾರಿ ಚಂದ ಆಗಿದೆ ಹಾಗೆ ಹೀಗೆ ಅಂತ. ನಿಮ್ಗೆ ಸರ್ ರಿಯಲ್ ಫೀಡ್ಬ್ಯಾಕ್, ರಿಯಲ್ ಫೀಡ್ಬ್ಯಾಕ್ ಹೇಳ್ತೇನೆ. ಸ್ಟೇ ಟ್ಯೂನ್ಡ್ ಆಗಿರಿ, ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಈಗ ಸ್ವಲ್ಪ ಫ್ಲೇಮ್ ಸ್ಪೀಡ್ ಇಟ್ರೆ ಆಯ್ತು. ಇನ್ನು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡ್ಬೇಕು. ಓಕೆ, ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಟೇಸ್ಟ್ ನೋಡ್ಬೇಕು ಹೇಗಾಗಿರ್ಬೋದು ಮಿತ್ರರೇ. ವಾಟ್ ಯು ಸೇ, ಹೇಗಾಗಿರ್ಬೋದು? ಬೆಚ್ಚದೆ. ಒಮ್ಮೆ ಶೆಕೆ ಹೋಗಿ ಮಳೆ ಬರ್ತಾ ಇತ್ತು. ಡೈಲಿ ಪ್ರೇ ಮಾಡ್ತಾ ಇದ್ದೇನೆ, ನನ್ಗೆ ಆಗ್ತಾ ಇಲ್ಲ ತಡಿಲಿಕ್ಕೆ ಶೆಕೆ. ನೋಡುವ. एक काम कर, 200 रुपए दे और 50 रुपए काट ओवर एक्टिंग की वजह से. ನೈಸ್ ಆಕ್ಚುಲಿ, ನಾಟ್ ದ್ಯಾಟ್ ಬ್ಯಾಡ್. ಐ ಟೋಲ್ಡ್ ಯು ಒಳ್ಳೆ ಆಗ್ತದೆ ಅಂತ ಹೇಳಿಲ್ವ ನಾನು? ಇಟ್ಸ್ ಓಕೆ, ಫೈನ್. ಆದ್ರೆ ಇದಕ್ಕೆ ತಾರೆಯದ್ದು ತೆಂಗಿನಕಾಯಿ ಹುರಿ ಹಾಕ್ಬೇಕಂತ ಕೇಳಿ ಬರ್ತೇನೆ ಅಮ್ಮನ. ಸ್ವಲ್ಪ ಹಾಕಿ ಹೇಳಿದರೆ ಅದಕ್ಕೆ ಸ್ವಲ್ಪ ತಕೊ ಬಂದಿದ್ದೀನಿ. ಬೇಡ, ಇದು ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದಾಯ್ತಾ. ವಾವ್, ಫೈನಲಿ ಕುಕಿಂಗ್ ಮಾಡ್ಲಿಕ್ಕೆ ಕಲಿತಾ ಇದ್ದೇನೆ. ಇನ್ನು ನಾನು ಸರ್ವೈವ್ ಆಗ್ಬೋದು. ನಂಗೆ ಮನೆಯಲ್ಲಿ ಬೈತಾರೆ, ನೀವು ಕುಕಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಅಲ್ಲ. ಆದ್ರೆ ಚಂದ ಮಾಡಿ ಕಲ್ತ್ರೆ ಸರ್ವೈವ್ ಆಗ್ಬೋದು. ನಾನ್ ಮಾಡಿದ ಅಡುಗೆ ನಾನ್ ತಿನ್ನುವಷ್ಟು ಕಲ್ತಿದ್ದೇನೆ. ತಮ್ಮ ಬಂದ ಇರ್ಬೇಕು. ಈಗ ಅವನಿಗೆ ಫಸ್ಟಿಗೆ ತಿನ್ನಿಸ್ತೇನೆ ನಾನು. ಬಟ್ ಅವನ ಫೀಡ್ಬ್ಯಾಕ್ ನಿಮ್ಗೆ ನಾನೇ ಕೊಡ್ತೇನೆ ಆಯ್ತಾ ಅಂತ ಹೇಳಿದ್ದೇನಂತ. ಅವನು ಒಳ್ಳೇದಂತ ಹೇಳುದಿಲ್ಲ, ನಂಗೆ ಗೊತ್ತಿದೆ. ಅದು ಸುಮ್ನೆ ನಾನು ಫೀಡ್ಬ್ಯಾಕ್ ಕೊಡುದು, ಒಳ್ಳೇದಿಲ್ಲ ಅಂತಾನೆ ಹೇಳ್ತಾನೆ. ಯಾರ ಮನೆಯಲ್ಲಿ ತಮ್ಮನವರಿದ್ದಾರೆ, ಅಕ್ಕಂದಿರೆ, ನಿಮ್ಗೆ ನನ್ನದೊಂದು ಟಿಪ್ಸ್. ನಿಮ್ಗೆ ಏನಾದ್ರು ಸ್ಪೆಷಲ್ ಆಗಿ ಅಡುಗೆ ಮಾಡ್ಲಿಕ್ಕೆ ಇದ್ರೆ ಫಸ್ಟಿಗೆ ಅದನ್ನ ಮಾಡಿ ತಮ್ಮಂದಿರಿಗೆ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ, ತಮ್ಮ ಅಣ್ಣನವರಿಗೆಲ್ಲ ಆಯ್ತಾ.
ಅವರಿಗೆ ಎಂತದ್ರೆ ಪರವಾಗಿಲ್ಲ. ನೋಡಿ, ಕುಕಿಂಗ್ ಮಾಡುವಾಗ ಕುಕಿಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕುಕಿಂಗ್ ಅದು ನಾವು ಟೇಸ್ಟ್ ನೋಡ್ತೇವಲ್ಲ ಅದು ವೆರಿ ಇಂಪಾರ್ಟೆಂಟ್. ನಮ್ಗೆ ಅದು ಕರೆಕ್ಟ್ ಬರ್ಬೇಕು. ಅದು ಕರೆಕ್ಟ್ ಬಂದ್ರೆ ಪಾಸ್, ಕುಕಿಂಗ್ ಅಲ್ಲಿ ನಾವು ಪಾಸ್. ಅದೇ ಗೊತ್ತಿಲ್ಲ ನಂಗೆ. ಲಾಸ್ಟ್ ಒಮ್ಮೆ ಟೇಸ್ಟ್ ನೋಡ್ತಾ ಇದ್ದೀನಿ. ಸ್ವಲ್ಪ ಚೀಪೆ ಆಗಿದೆ, ಯಾಕೆ ಇರ್ಬೋದು? ಖಾರ ಕಮ್ಮಿ ಆಯ್ತಾ ಅಂತ ನಾನು ಅಮ್ಮನ ಹತ್ರ ಕೇಳಿ ಬರ್ತೇನೆ ನೋಡಿ. ಮಿತ್ರರೇ, ಅದು ಏಡಿ ಉಂಟಲ್ಲ, ಫಸ್ಟಿಗೆ ಅಮ್ಮ ಉಪ್ಪು ಹಾಕಿ ಬೇಯಿಸಿಟ್ಟದಂತೆ. ನಾನು ಪುನಃ ಉಪ್ಪು ಹಾಕಿದಲ್ಲ, ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ಈಗ ಉಪ್ಪು ಜಾಸ್ತಿ ಆದ್ರೆ ನಾವು ಟೆನ್ಷನ್ ಮಾಡ್ಲಿಕ್ಕಿಲ್ಲ. ವಿ ಹ್ಯಾವ್ ಅ ಸೊಲ್ಯೂಷನ್. ಆಬ್ವಿಯಸ್ಲಿ ನಾಜ್ಮಾ ಕಿಚನ್ ಹ್ಯಾವ್ ಅ ಸೊಲ್ಯೂಷನ್, ಅಂಡ್ ದಟ್ ಈಸ್ ಹುಳಿ ಇದೆ ನೋಡಿ. ಹುಳಿ ಅದು ನೀರು ಸ್ವಲ್ಪ ಹಾಕ್ಲಿಕ್ಕೆ ಹೇಳಿದ್ರು. ಈಗ ಹುಳಿ ಅಲ್ಲಿದೆ ಅಂತ ಹೇಳಿದ್ರು, ಅದನ್ನ ನಾನು ಹುಡ್ಕೊಂಡ್ ಬರ್ಬೇಕಲ್ಲ. ವೇಟ್, ಹುಳಿ ಸಿಗ್ತಾ ಇಲ್ಲ. ಎಲ್ಲಿಟ್ಟಿದ್ದಾರೆ ಮಾರಿ? 3 ಸಲ ಹುಡುಕಿದೆ, ಆದ್ರೂ ಸಹ ನಂಗೆ ಹುಳಿಯದು ಡಬ್ಬ ಸಿಗ್ತಾ ಇಲ್ಲ. ಹುಳಿ ಸಿಕ್ತೀಗ. ಸೊ ಇದನ್ನ ಡೈರೆಕ್ಟ್ ಹಾಕಿದ್ರೆ ಅದು ಬಾಯಿಗೆ ಸಿಗ್ತದಲ್ಲ, ಅದಕ್ಕೆ ನೀರ್ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು. ನೋಡು ಈಗ ಎಂತ ಆಗಿದೆ. ಸ್ವಲ್ಪ ನೀರ್ ಹಾಕೊಳ್ಳುವ ಮಸಾಲೆಗೆ. ಈಗ ಓಕೆ, ಈಗ ಸೂಪರ್ ಆಗಿದೆ. ನಾಟ್ ಬ್ಯಾಡ್. ನಾ ಹೇಳಿದಲ್ಲ, ರಿಯಲ್ ಫೀಡ್ಬ್ಯಾಕ್ ಹೇಳ್ತೇನೆ ಅಂತ. ಫೈನ್, ಆಕ್ಚುಲಿ ಫೈನ್. ಓಕೆ, ಇದನ್ನ ಸ್ವಲ್ಪ ಬೇಯಲಿಕ್ಕೆ ಇಡುವ. ಆಮೇಲೆ ನಾನು ಫೈನಲ್ ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೋಗ್ಬೇಡಿ. ಬಂದೆ ಮಿತ್ರರೇ, ಈಗ ನಮ್ಮ ಜಂಜಿ ಸುಕ್ಕ ರೆಡಿ ಆಗಿದೆ. ಏಡಿ ಸುಕ್ಕ, ಕ್ರ್ಯಾಬ್ ಸುಕ್ಕ ರೆಡಿ ಆಗಿದೆ. ಲೆಟ್ಸ್ ಟೇಸ್ಟ್. ನಾನು ಹೇಳಿದ ಹಾಗೆ ಒಳ್ಳೆ ಆಗಿದೆ. ಹುಳಿ ಹಾಕಿದೆ ನೋಡಿ, ಅದ್ರ ಮೇಲೆ ಚಂದ ಆಯ್ತು. ಅರ್ಧ ತೆಗೆದು ತಮ್ಮನಿಗೆ ಇಡ್ತೇನೆ. ಒಂದು ಪ್ಲೇಟಲ್ಲಿ ತೆಗೆದು ಅವನಿಗೆ ಇಡ್ತೇನೆ, ಅವನು ತಿಂಡಿಗೆ. ಅವನು ಸಂಭವಿಸ್ಲಿ ಸ್ವಲ್ಪ. ಈ ಪ್ಲೇಟಲ್ಲಿ ತೆಗೆದು, ಈ ತಟ್ಟೆಯಲ್ಲಿ ತೆಗೆದು ತಮ್ಮನಿಗೆ ಇಡ್ತೇನೆ ಸ್ವಲ್ಪ. ಅವನ್ ಬರ್ತಾನೆ ಈಗ. ಅವನ್ ತಿಂದ ಮೇಲೆ ನಾ ಟೇಸ್ಟ್ ನೋಡ್ತೇನೆ. ಇಲ್ಲ ಮಿತ್ರ, ಅವನಿಗೆ ತೆಗ್ದಿಟ್ಟೆ. ಈಗ ಜಸ್ಟ್ ಒಂದು ಟೇಸ್ಟ್ ಮಾಡ್ಲಿಕ್ಕೆ 1-2 ಪೀಸ್ ತಕೊಳ್ತೇನೆ ನಾನು. ಒಂದು ಅದರದ್ದು ಮೈ, ಆಮೇಲೆ ಇದು ನಂಗೆ ಕಾಲು ಇಷ್ಟ ಇಲ್ಲ. ಇದು ಎಂತ, ಇದನ್ನ ಯಾಕೆ ಹಾಕ್ತಾರೆ ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಹಲ್ಲು ತರ ಇರ್ತದೆ ಮಾರ ಅದ್ರಲ್ಲಿ. ಅದನ್ಸ ತಿನ್ನೋದಂತೆ. ನೆಕ್ಸ್ಟ್ ಇನ್ನೊಂದು ಪೀಸ್ ಹಾಕೊಳ್ತೇನೆ. ಟೇಸ್ಟ್ ಮಾಡುವ ಹೇಗಿದೆ ಅಂತ. ಬನ್ನಿ ನಾವು ಟೇಸ್ಟ್ ಮಾಡುವ ಈಗ ಕ್ರ್ಯಾಬ್. ತಮ್ಮ ಸರಿ ಇದ್ದಾನೆ ಏಡಿ ಸುಕ್ಕ ತಿಂದು. ಈಗ ನಾನ್ಸ ತಿಂತಾ ಇದ್ದೇನೆ. ನಾನು ಹೇಳ್ತೇನೆ ಮಿತ್ರರೇ ಹೇಗೆ ಟೇಸ್ಟ್ ಆಗಿದೆ ಅಂತ. ಲೆಟ್ಸ್ ಟೇಸ್ಟ್. 3, 2, 1. ಇಪ್ಪಿ ಹುರ್ರೇ. ಸ್ವಲ್ಪ ಎಕ್ಸೈಟ್ಮೆಂಟ್ ಬರಿಸ್ಬೇಕಲ್ಲ. ಸೂಪರ್, ಒಳ್ಳೆಗಿದೆ. ಓಕೆ ಮಿತ್ರರೇ, ನೋಡಿದ್ರಲ್ಲ ನಾನು ಏಡಿಯದ್ದು ಸುಕ್ಕ ಹೇಗೆ ಮಾಡಿದ್ದೇನೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ಬೋದು. ನಾವು ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ನೀವು ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನೆಲ್ಲ ಮರಿಬೇಡಿ. ನಾಳೆ ಚಿಕನ್ ಮಾಡೋದಂತೆ. ಉಂಟು ಚಿಕನ್ ಬೇಡ. ಓಕೆ ಮಿತ್ರರೇ, ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನೀಗ ಸ್ವಲ್ಪ ಏಡಿ ಸುಕ್ಕ ಎಂಜಾಯ್ ಮಾಡ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.